ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಸರಿ, ಈಗಾಗಲೇ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿದ್ದೆ, ಏನೆಲ್ಲ ನಿಮ್ಗೆ ಅಡ್ಮಿಷನ್ ಹೋಗಲಿಕ್ಕೆ ತಗೊಂಡು ಹೋಗ್ಬೇಕಂತಂದು. ಸೊ ಆದರೂ ಕೂಡ ಇವತ್ತು ಯಾರೆಲ್ಲ ಚಾಯ್ಸನ್ನು ಕೊಟ್ಟವರು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇಳಿ ಅಂತಂದು ಹೇಳ್ತಿದ್ರಿ. ಸೊ ಹಂಗಾಗಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಅಡ್ಮಿಷನ್ಗೆ ಹೋಗ್ಬೇಕಂತಂದು ಈ ವಿಡಿಯೋದಲ್ಲಿ ಎಲ್ಲನೂ ಕೂಡ ಡೀಟೇಲ್ಸಾಗಿ ಹೇಳ್ತಿದ್ದೀನಿ. ಸರಿ, ಒಂದೊಂದಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ನೋಡಿ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCET ಅಡ್ಮಿಷನ್ ಅಂತ ಹಾಕಿದ್ದೀನಿ. ಈಗ ಒಂದೊಂದಾಗಿ ಮೊದಲೇದು ನಿಮಗೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ನಿಮ್ಗೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತಂದರೆ ಮತ್ತು ಇದೆಲ್ಲಿ ಸಿಗುತ್ತೆ ಅಂತ ಕೇಳ್ಕೊಬೇಡಿ. ಇದು ನೀವು ಕಾಲೇಜ್ ಹೋಗ್ತಿರಲ್ವಾ, ಆ ಕಾಲೇಜ್ ಹೋದಾಗೆ ಕಾಲೇಜವರೇ ಒಂದು ಫಾರ್ಮನ್ನು ಕೊಡ್ತಾರೆ. ಈ ಸರ್ತಿ ಗೊತ್ತಿರುವಾಗೆ ಅಲ್ಲಿ ಹೋದ ತಕ್ಷಣ ನಿಮ್ಮ ಮುಖನ ಯಾಕಂದರೆ ನಿಮ್ಮ ಫೇಸ್ ನೇಮ್ ಮಾಡ್ತಾರೆ, ಒಂದು ಕ್ಯಾಮ್ರಾ ಮೂಲಕ ಫೋಟೋ ಹೊಡ್ಕೊಂಡು ತಾಳೆ ಅಂದರೆ ಟ್ಯಾಲಿ ಮಾಡಿ ಆದ ನಂತರ OTP ಹೇಳಿದ ಮೇಲೆ ಓಕೆ ಮೊಬೈಲ್ ನಂಬರ್ ತೊಗೊಂಡ್ರಾಗಿ ಹೇಳ್ತೀನಿ ನೋಡಿ. ನಿಮ್ಮ ಫೋನ್ ನಂಬರ್ ಯಾರಿಗೆ OTP ಬರ್ತಿತ್ತೋ ಅದನ್ನು ತೊಗೊಂಡೋಗಿ ಆ OTP ಹೇಳಿದ ಆದ ನಂತರವೇ ನಿಮ್ಗೆ ಒಂದು ಅಡ್ಮಿಷನ್ ಆರ್ಡರ್ ಅನ್ನೋದು ಬರ್ತದೆ. ಅಡ್ಮಿಷನ್ ಆರ್ಡರ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಆ ಒಂದು ಅಡ್ಮಿಷನ್ ಆರ್ಡರ್ ಇಟ್ಕೊಳ್ಳಿ, ಯಾಕಂದರೆ ನಿಮಗೆ ಮುಂದೆ ಯಾವುದಾದ್ರೂ ಒಂದಿಷ್ಟು ಏನಾದರೂ ಅಪ್ಲಿಕೇಶನ್ ಹಾಕಲಿಕ್ಕೆ ಬರ್ಬೋದು. ಆಯಿತಾ? ಸರಿ, ಒಂದೇದು ಇದು ಎಲ್ಲೂ ಬರೋಲ್ಲ, ಕಾಲೇಜವರೆಗೆ ಕೊಡ್ತಾರೆ. ಸರಿ, ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ಈ ಕನ್ಫರ್ಮೇಷನ್ ಸ್ಲಿಪ್. ಇದು ಎಲ್ಲಿ ಸಿಗುತ್ತೆ? ಯಾರೆಲ್ಲ ಚಾಯ್ಸ್ 1 ಕೊಟ್ಟವ್ರಿಗೆ ಪೇಮೆಂಟ್ ಮಾಡಿ ಆದ ನಂತರ ಓಕೆ ಪೇಮೆಂಟ್ ಮಾಡಿ ಆದ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, KA ಚಲನ್ ಕಾಪಿ ಆರ್ ಆನ್ಲೈನ್ ಪೇಮೆಂಟ್ ಸ್ಲಿಪ್ ಎರಡರಲ್ಲಿ ಒಂದು. ಅಥವಾ ಫಾರ್ ಅಂದರೆ ಕೆಲವೊಬ್ರು ಏನು ಮಾಡಿರ್ತಾರೆ ಅಂತಂದರೆ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿರ್ತಾರೆ. ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿತ್ತು ಅಂತಂದರೆ KA ಚಲನ್ ಕಾಪಿ ಬೇಕಾಗ್ತದೆ. ಇಲ್ಲ ನೀವು ಆನ್ಲೈನೇ ಪೇಮೆಂಟ್ ಮಾಡಿದ್ರೆ ಅಂತಂದರೆ ಈಗ ಪೇಮೆಂಟ್ ಸ್ಲಿಪ್ ಅಂತ ಬಂದಿದೆ ನೋಡಿ, ಆ ಪೇಮೆಂಟ್ ಸ್ಲಿಪ್ನ KAದಲ್ಲೇ ಬಿಟ್ಟಿದ್ದಾರೆ. ಆ ಒಂದು ಸ್ಲಿಪ್ನ ಇಟ್ಕೋರಿ. ಪೇಮೆಂಟ್ ಸ್ಲಿಪ್ಪು ಜೊತೆಗೆ ಕನ್ಫರ್ಮೇಷನ್ ಸ್ಲಿಪ್ಪು ಯಾರೆಲ್ಲ ಪೇಮೆಂಟ್ ಮಾಡಿರ್ತಾರೋ ಅವರಿಗೆ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಕೆಳಗಡೆ ಬಂದಿರ್ತದೆ. ಎರಡೂ ಕೂಡ ಡೌನ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೋರಿ. ಆಯಿತಾ? ಸರಿ, ನೆಕ್ಸ್ಟು KA ಅಪ್ಲಿಕೇಶನ್ ಅಂತಂದರೆ ಈ ಮುಂಚೆನೇ, ಯಾಕಂದರೆ KCET ಬರಲಿಕ್ಕಿಂತ ಮುಂಚೆಗೆ KAದಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ನೀವು, ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಬೇಕಾಗ್ತದೆ. ಫೈನಲ್ ಆಗಿ ಸಬ್ಮಿಟ್ ಮಾಡಿರ್ತಕ್ಕಂಥ ಎಲ್ಲ ಕೂಡ ಬೇಕಾಗ್ತದೆ. ಮೀನ್ಸ್ 2-3 ಪೇಜ್ ಇದೆ ನೋಡೋದು, 4 ಪೇಜಸ್ ಇರ್ಬೋದು, ಅಷ್ಟು ಪೇಜಸ್ ಕೊಡೋದು ಕೂಡ KA ಅಪ್ಲಿಕೇಶನ್ ಬೇಕಾಗ್ತದೆ. ಯಾರೆಲ್ಲ ತೊಗೊಂಡಿದ್ದಿಲ್ಲ KAದವ್ರು ಮತ್ತೆ ಇನ್ನೊಂದು ಟೈಮ್ ಕೂಡ ಚಾನ್ಸ್ ಕೊಟ್ಟಿದ್ರು ನಮಗೆ. ಇನ್ನೂ ಕೂಡ ಯಾರೆಲ್ಲ ಫೈನಲ್ ಕಾಪಿ ತೊಗೊಂಡಿಲ್ಲ ತೊಗೋರಿ ಅಂತ ಹೊಸದ ಲಿಂಕು ಕೂಡ ಬಿಟ್ಟಿದ್ರು. ಸೊ ಅದು ಫೈನಲ್ ಕಾಪಿ ಬೇಕಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡು ಇವೆರಡೂ ಕೂಡ ಒರಿಜಿನಲ್ಲೇ ಬೇಕು. ಓಕೆ, ಒರಿಜಿನಲ್ಲೇ ಬೇಕಾಗ್ತದೆ KCET ಅಡ್ಮಿಷನ್ಗೆ ಹೋಗ್ಬೇಕಂತಂದರೆ ಲೈಕ್ ಎಕ್ಸಾಂಪಲ್ SSLC ಮಾರ್ಕ್ಸ್ ಕಾರ್ಡ್ ಅಂದರೆ ಒರಿಜಿನಲ್ ಇದ್ದೇ ಇರ್ತದೆ. ಬಟ್ PUC ಮಾರ್ಕ್ಸ್ ಕಾರ್ಡ್ ಈಗಾಗಲೇ ನಿಮ್ಮ PUC ಕಾಲೇಜಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದುಬಿಟ್ಟು ಭಾಳ ದಿನ ಇದೆ. ಎಷ್ಟೋ ಹುಡುಗರಿಗೆ ತೊಗೊಂಬಂದಿರ್ತಾರೆ ಅಂದ್ಕೊಂಡಿರ್ತೀನಿ, ಅದು ಒರಿಜಿನಲ್ ಬೇಕಾಗ್ತದೆ. ಆ್ಯಂಡ್ ಅದಾದ ನಂತರ ನೀವು ಕೆಲವೊಂದಿಷ್ಟು ರಿಸರ್ವ್ ಇರ್ತಾರೆ. ಲೈಕ್ ಎಕ್ಸಾಂಪಲ್ ಈಗ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಲೈಕ್ ಇದು SC ಸ್ಟೂಡೆಂಟ್ಗೆ ಐತಂದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸಪ್ರೇಟ್ ಇರ್ತದೆ. ಅದೆರಡೂ ಕೂಡ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಓಕೆ, ಲೈಕ್ ನೆಕ್ಸ್ಟ್ ಬಂದುಬಿಟ್ಟು ರಿಸರ್ವೇಷನ್ ಇಲ್ಲಿದೆ ನೋಡಿ. ಲೈಕ್ ಎಕ್ಸಾಂಪಲ್ ಈಗ ಇನ್ ಕೇಸ್ ನೀವು 371 ಇದ್ದರೆ ಇದ್ದವ್ರಿಗೆ ಮಾತ್ರ ಅಪ್ಲಿಕೇಬಲ್ ಅಂತ ಬರ್ತಿದ್ದೆ ನೋಡಿ. ಇನ್ ಕೇಸ್ ನೀವು ಅಪ್ಲಿಕೇಬಲ್ ಇದ್ರಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ 371 ಅಂತ ಮಾಡ್ಕೊಂಡಿದ್ರಿ. ಸೊ ಅಂಥ ಒಂದು ಸ್ಟೂಡೆಂಟು 371G ಅಂದರೆ ಇದು ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳಿರುವಂಥ ಸ್ಟೂಡೆಂಟು. ಅದು 6 ಜಿಲ್ಲೆಗಳಲ್ಲಿ ಎಲ್ಲರೂ ಇರಬೇಕಂತೇನಿಲ್ಲ. ಯಾರೆಲ್ಲ ಅಪ್ಲಿಕೇಶನ್ ಹಾಕುವಾಗ ನಾನು HK ಇದ್ದೀನಿ ಅಂತ ಹಾಕ್ಕೊಂಡಿರ್ತಾರೋ ಅವ್ರು ಮಾತ್ರ. ನೆಕ್ಸ್ಟ್ ಅದಾದ ನಂತರ ರೂರಲ್ ಸರ್ಟಿಫಿಕೇಟು ಯಾರೆಲ್ಲ ಕನ್ನಡ ಮೀಡಿಯಮ್ ಅಂತಂದು ಗ್ರಾಮೀಣ ಮಾಧ್ಯಮ ಅಂತ ಹಾಕಿರ್ತಾರೋ ರೂರಲ್. ಓಕೆ, ರೂರಲ್ ಸರ್ಟಿಫಿಕೇಟ್ ನಾನು ರೂರಲ್ ಇದ್ದೀನಿ ಅಂತ ಅಪ್ಲಿಕೇಶನ್ ಹಾಕುವಾಗ ಹಾಕಿರ್ತಾರೋ ಆ ಒಂದು ಸರ್ಟಿಫಿಕೇಟ್ ಇದ್ದವ್ರು ಮಾತ್ರ. ಇಲ್ಲದೇ ಇದ್ದಂದರೆ ವರಿ ಮಾಡ್ಕೊಬೇಡಿ, ನಿಮಗಿಲ್ಲ. ಅಂದರೆ ನೀವು HK ಇಲ್ಲ, ನೀವು ರೂರಲ್ ಅಂತಂದರೆ ನೀವೇನು ಕೂಡ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಕನ್ನಡ ಮೀಡಿಯಮ್ ಸೇಮ್ ಅದೇ ರೀತಿಗೆ ಅಪ್ಲಿಕೇಬಲ್. ಇದು ಕೂಡ ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿತ್ತಂತಂದರೆ ನೀವು ಕನ್ನಡ ಮಾಧ್ಯಮದ್ದು ಈಗಾಗಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಂಚೆಗೆ ಇವನ್ನೆಲ್ಲ ಕೂಡ ಬರೆದು ಇಟ್ಕೊಂಡೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ. ಇನ್ನೊಂದು ಟೈಮ್ ಎಲ್ಲಾದರೂ ಇಟ್ಬಿಟ್ಟಿರ್ತಾರೆ, ಈಗ ಹುಡುಕಾಡಿ, ಯಾಕಂದರೆ ಅದು ಕೇಳ್ತಾರೆ. ನೆಕ್ಸ್ಟ್ ಅದಾದ ನಂತರ ನಿಮ್ಮ ಸ್ಟಡಿ ಸರ್ಟಿಫಿಕೇಟು ಅಟ್ಲೀಸ್ಟ್ 1 to 10th ಬೇಕಾಗ್ತದೆ. 1 to 10th ಸ್ಟಡಿ ಸರ್ಟಿಫಿಕೇಟು ನಿಮ್ಗೆ ಬೇಕಾಗ್ತದೆ. ಆ್ಯಂಡ್ PUC ಸದ್ಯಕ್ಕೆ ನಡೀತದೆ. ಒಟ್ಟು 1 to 10th ಆದರೂ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟು ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿದ್ದೀನಿ. ಇಫ್ ನಿಮ್ಮ ಹತ್ರ ಇದ್ದರೆ ತೊಗೊಂಡೋಗಿ, ಇಲ್ಲಾಂತಂದರೆ ಬಿಟ್ಟಾಕಿ. ಅಷ್ಟೊಂದು ಏನು ಮಚ್ ಇಂಪಾರ್ಟೆಂಟ್ ಅಲ್ಲ. ಇದ್ದರೆ ತೊಗೊಂಡೋಗಿ, ಇಲ್ಲಾಂತಂದರೆ ಬೇಕಾಗಿಲ್ಲ. ಓಕೆ, ಅಷ್ಟು ಜಾಸ್ತಿ ಸೀರಿಯಸ್ ತೊಗೊಬೇಡಿ ಡೊಮಿಸಿಯಲ್ ಸರ್ಟಿಫಿಕೇಟು. ಕೆಲವೊಂದಿಷ್ಟು ಕಾಲೇಜಸ್ ಸ್ಪೆಸಿಫಿಕ್ಕಾಗಿ ಎಲ್ಲೋ ಒಂದು 100ಕ್ಕೆ 1 ಕಾಲೇಜ್ ಕೇಳ್ತಿರ್ತವೆ. ಇಲ್ಲ, ಅದು ಬೇಕಾದರೆ ಅಡ್ಮಿಷನ್ ಆಗಿ ಕಾಲೇಜ್ ಬಂದ ಮೇಲೆ ಕೊಟ್ಟರು ಕೂಡ ಏನು ಮಾಡಲ್ಲ. ಸೊ ಇದ್ದರೆ ತೊಗೊಂಡೋಗಿ, ಇಲ್ಲಾಂತಂದರೆ ಬಿಡಿ, ಅದೇನು ಅಷ್ಟು ಬೇಕಾಗಿಲ್ಲ. ನೆಕ್ಸ್ಟು ನಿಮಗೆ ಗೊತ್ತಿರುವಾಗೆ ಜನರಲ್ ಆಗಿ ಬರುವಂಥದ್ದು ನಿಮಗೆ ಯಾವುದಾದ್ರೂ ನಿಮಗೆ ಐಡೆಂಟಿಟಿ ಪ್ರೂಫ್ ತೋರಿಸಲಿಕ್ಕೆ ನಿಮ್ದು ಆಧಾರ್ ಕಾರ್ಡ್ ಜಸ್ಟ್ ಗೊತ್ತಿರ್ತದೆ, ಅದನ್ನಂತೂ ತೊಗೊಂಡೋಗಿ ಐಡೆಂಟಿಟಿ ಪ್ರೂಫ್ಗೆ. ಆ್ಯಂಡ್ ಮೇನಾಗಿ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗ್ತದೆ 4. ಆ್ಯಂಡ್ 2 ಇನ್ನೂ ಕೂಡ ಫೋಟೋಸ್ ಅಂದರೆ ಟೋಟಲ್ ಒಂದು 8 ಫೋಟೋಸ್ ಇಟ್ಕೊಂಡು ಹೋಗಿ. ಯಾಕಂದರೆ ಅಲ್ಲಿ ಕಾಲೇಜ್ ಕಡೆಯಿಂದ ಕೇಳ್ತಾರೆ, ಮತ್ತು ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಕೇಳಿದಾಗ ಮತ್ತೆ ಫೋಟೋಸ್ ತೊಗೊಂಬರೋದು ಮತ್ತೆ ಅಡ್ಡಾಡ್ಕೊಂಡು ಬೇಡ. ಈಗ ಹೋಗ್ಬಿಟ್ಟು ಫೋಟೋಸ್ ತೊಗೊಂಡು ಇಟ್ಕೋರಿ, ಆ ಫೋಟೋ ಕೂಡ ತೊಗೊಂಡೋಗಿ. ಓಕೆ, ನೆಕ್ಸ್ಟು ಅಡ್ಮಿಟ್ ಕಾರ್ಡ್ ಅಂತಂದರೆ ಇದು ಬಂದುಬಿಟ್ಟು ನಿಮಗೆ KCET ಹಾಲ್ ಟಿಕೆಟ್ ಅಂತ ಕರಿತೀವಿ ನಾವು. ಹಾಲ್ ಟಿಕೆಟ್ ಇದು ಎಷ್ಟೋ ಹುಡುಗರು ಏನಂತಂದರೆ ಹಾಲ್ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದೀನಿ ಬ್ರದರ್, ಏನು ಮಾಡ್ಬೇಕಂತ ಹೇಳ್ತಾರೆ. ಸೊ ಮಿಸ್ ಮಾಡ್ಕೊಂಡ್ರೆ ಏನು ಕೂಡ ಈಗ ಮತ್ತೆ ಏನು ಕೂಡ ಮಾಡ್ಲಿಕ್ಕೆ ಹೋಗಲ್ಲ, ಬಹಳಷ್ಟು ಬೇಜವಾಬ್ದಾರಿ ಥರ ಮಾಡ್ತೀರಾ ನೀವು, ಗೊತ್ತು. ಸರಿ, ಏನು ಆಗಲ್ಲ ಸದ್ಯಕ್ಕೆ. ಯಾವುದಾದ್ರೂ ಜೆರಾಕ್ಸ್ ಆದರೂ ಅಟ್ಲೀಸ್ಟ್ ನಿಮ್ಮ ಹತ್ರ ಜೆರಾಕ್ಸ್ ಆದರೂ ತೊಗೊಂಡೋಗಿ, ಯಾಕಂದರೆ ಅದು ಕೇಳ್ತಾರೆ. ಸೊ ಯಾಕಂದರೆ ನೀವು KCET ಬರೆದಿರೋ ಪ್ರೂಫೇ ಬೇಕಾಗಿರ್ತದೆ, ಅಡ್ಮಿಟ್ ಕಾರ್ಡ್ ಬೇಕು. ಸೊ ಹಂಗಾಗಿ ನೀವು ಅಟ್ಲೀಸ್ಟ್ ಒಂದು ಜೆರಾಕ್ಸ್ ಆದರೂ ಯಾವುದಾದ್ರೂ ಅಂದರೆ ಬಿಫೋರ್ ಯಾವುದೂ ಕೂಡ ಸೈನ್ ಆಗಲ್ಲ, ಯಾವುದಾದ್ರು ಒಟ್ಟು ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗ್ರಿ ಬೇಕಾಗ್ತದೆ.
ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ಪು. ಈಗಾಗಲೇ ಈ ವೆರಿಫಿಕೇಷನ್ ಸ್ಲಿಪ್ ಇಟ್ಕೊಂಡು ನೀವು ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಆ್ಯಂಡ್ ಅದೇ ಸ್ಲಿಪ್ ಇಟ್ಕೊಂಡು ನೀವೇನು ಮಾಡ್ತಿದ್ದೀರಾ ಈಗೆಲ್ಲನೂ ಕೂಡ ಚಾಯ್ಸ್ ಎಂಟ್ರಿನೂ ಕೂಡ ಮಾಡಿದ್ದೀರಾ. ಸೊ ಹಂಗಾಗಿ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಪ್ರಿಂಟ್ಔಟ್ ತಗೋರಿ. ನೆಕ್ಸ್ಟು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಯಾರಿಗೆ ಬಂತು, ಇನ್ ಕೇಸ್ ಕಾಲೇಜಲ್ಲಿ ಕೇಳಿದರೆ ಬೇಕಾಗ್ತದೆ. ಎಸ್ಪೆಷಲಿ ಇದನ್ನು ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಮತ್ತು ಅಗ್ರಿಕಲ್ಚರು ಮತ್ತು ಈ ಥರ ಕೋರ್ಸಿಗೆ ಕೇಳಲ್ಲ. ಮೆಡಿಕಲ್ ಕೋರ್ಸಸ್ಗಳಂತ ಏನು ಕರಿತೀವಿ ನಾವು, ಲೈಕ್ ಎಕ್ಸಾಂಪಲ್ MBBS ಮಾಡೋರಿಗೆ ಆಯಿತು, ಮತ್ತು BMS ಮಾಡೋರಿಗೆ, ಡೆಂಟಲ್ಲು ಮತ್ತು BS ನರ್ಸಿಂಗ್ ಈ ಥರ ಕೋರ್ಸಸ್ಗಳಿಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಿರ್ತಾರೆ. ಇನ್ ಕೇಸ್ ಅವ್ರು ಕೇಳಿದರೆ ಮಾತ್ರ ಮಾಡಿಸಿ. ಇಲ್ಲಪ್ಪ ಅಂತಂದರೆ ಈಗ ಟೈಮ್ ಇಲ್ಲ ಬರ್ದಾರೆ ಇಲ್ಲಿವರೆಗೂ ಮಾಡಿಸಿಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ ಹೋಗಿ ಕಾಲೇಜವ್ರಿಗೆ ರಿಕ್ವೆಸ್ಟ್ ಮಾಡ್ಕೊರಿ, ನಾನು ಕಾಲೇಜಿಗೆ ಬಂದಮೇಲೆ ಆಮೇಲೆ ಕೊಡ್ತೀನಿ ಅಂತೇಳಿ. ಅವ್ರೇನು ಈಗ ಸದ್ಯಕ್ಕೆ ಕಾಲೇಜಿನವ್ರು ಏನು ಡಿಲೇ ಮಾಡಲ್ಲ, ಯಾಕಂದರೆ ಅವ್ರಿಗೆ ಅಡ್ಮಿಷನ್ ಆಗಬೇಕು, ಸದ್ಯಕ್ಕೆ ಅಡ್ಮಿಷನ್ ಮಾಡ್ಕೊತಾರೆ. ಇದಾದ ನಂತರ ಅಡ್ಮಿಷನ್ ಆದ ನಂತರ ಕೂಡ ಈಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಕೆಲವೊಂದಿಷ್ಟು ಇನ್ ಕೇಸ್ ಡೊಮಿಸೈಲ್ ಸರ್ಟಿಫಿಕೇಟ್ ಕೇಳಿದರೆ ಅದು ಆಮೇಲೆ ಅಡ್ಮಿಷನ್ ಆದಮೇಲೆ ಕೂಡ ನಡೀತದೆ. ಸರಿ, ಸದ್ಯಕ್ಕೆ ಇದಿಷ್ಟು ಮೇನಾಗಿ ಸದ್ಯಕ್ಕೆ ಇಷ್ಟು ಬೇಕಾಗ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ, ನಾವು ಬೇರೆಯವರು ಇನ್ ಕೇಸ್ ಇರ್ತಾರೆ ಅಂದರೆ ಮೈಗ್ರೇಷನ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಇನ್ ಕೇಸ್ ಅವ್ನು ಇದ್ದರೆ ಅವನು ಕೂಡ ತೊಗೊಂಡೋಗಿ. ಇಷ್ಟು ಅಂತೂ ನೆಸೆಸರಿ, ಇಷ್ಟು ಬೇಕಾಗ್ತವೆ. ಫೋಟೋಸ್ ನಾನು ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಫೋಟೋಸ್ ಇಟ್ಕೊಂಡು ಹೋಗಿ ಆಯಿತಾ. ಇದಿಷ್ಟು ಮೇನಾಗಿ ಸದ್ಯಕ್ಕೆ ಅಡ್ಮಿಷನ್ಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಇವೆಲ್ಲ. ಆ್ಯಂಡ್ ಇದ್ರ ಜೊತೆಗೆ ಮೇನಾಗಿ ನಿಮ್ಗೆ ಹೇಳಬೇಕು, ಇವನ್ನೆಲ್ಲನೂ ಕೂಡ 2 ಸೆಟ್ ಎರಡು ಏನಪ್ಪ ಪ್ಲಸ್ 3 ಸೆಟ್ ಏನು ಮಾಡಿರಿ ಜೆರಾಕ್ಸ್ ಮಾಡಿಸ್ರಿ. ಆ 3 ಸೆಟ್ಟಿಗೂ ಕೂಡ ಏನು ಮಾಡ್ಕೋರಿ ಗೆಜೆಟೆಡ್ ಆಫೀಸರ್ ಸೈನ್ ಅಂತ ಕರಿತೀವಿ ನಾವು. ಅಂದರೆ 3 ಸೆಟ್ಟಿನ ಇವು ಒರಿಜಿನಲ್ಲೇ ಬೇಕು, ಒರಿಜಿನಲ್ ಜೊತೆಗೆ 3 ಸೆಟ್ ಜೆರಾಕ್ಸ್ ಮಾಡಿಸ್ಕೋರಿ. ಆ 3 ಸೆಟ್ ಜೆರಾಕ್ಸ್ ಕೂಡ ಗೆಜೆಟೆಡ್ ಆಫೀಸರ್ ಸೈನ್ ಅಂತ ಕರಿತೀವಿ ನಾವು. ಅಂದರೆ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಅನ್ಬೋದು. ಅಂತಂದ್ರೆ ಲೈಕ್ ಯಾವುದಾದ್ರೂ PUC ಕಾಲೇಜ್ ಹೋಗಿಬಿಟ್ಟು ಅಲ್ಲಿ ಪ್ರಿನ್ಸಿಪಲ್ ಅಥವಾ ಯಾವುದಾದ್ರು PUC ಕಾಲೇಜ್ ಹೋತಂದ್ರೆ ಲೆಕ್ಚರರ್ ಕೂಡ ಅವ್ರು ಗೆಜೆಟೆಡ್ ಆಫೀಸರ್ ಆಗಿರ್ತಾರೆ, ಅವ್ರದ್ದು ಸೈನ್ ಆದ್ರೆ ನಡೀತದೆ. ಅಥವಾ ನಿಮ್ಮ ಹೈಸ್ಕೂಲ್ ಇತ್ತಂದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದರೂ ನಡೀತದೆ. ಆ್ಯಂಡ್ ಇಲ್ಲ ಟ್ರಾಫಿಕ್ ಪೊಲೀಸರು ಆದರೂ ಕೂಡ ನಡೀತದೆ. ಅಂದರೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಗ್ರೀನ್ ಇಂಕಲ್ಲಿ ಸೈನ್ ಮಾಡೋದು ಎಬಿಲಿಟಿ ಇರಬೇಕಷ್ಟೇ. ಅವ್ರು ಆಯ್ತು ಅಂದರೆ ನಿಮ್ಮದು ಗೆಜೆಟೆಡ್ ಆಫೀಸರ್ ಸೈನ್ ಆಗುತ್ತೆ. 3 ಸೆಟ್ ಹೇಳ್ತೀನಿ. ಆ್ಯಂಡ್ ಬೆಟರ್ ನಾನು ಹೇಳೋದಂಗೆ ಏನಂತಂದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿನೇ ಜೆರಾಕ್ಸ್ ಇಟ್ಕೋರಿ, ಯಾಕಂದರೆ ಅವ್ರು ಒರಿಜಿನಲ್ ಇಟ್ಕೊಂಡ್ಬಿಡ್ತಾರೆ, ನಿಮ್ಮ ಹತ್ರ ಯಾವುದೂ ಕೂಡ ಇರೋಲ್ಲ. ನಿಮಗೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ಗಳು ಬರ್ತಾ ಇರ್ತವೆ ಗೌರ್ಮೆಂಟ್ ಕಡೆಯಿಂದ ಮತ್ತು ಪ್ರೈವೇಟ್ ಕಡೆಯಿಂದ ಕೂಡ ಆದರೂ ಬರ್ತಾ ಇರ್ತವೆ. ಅಥವಾ ಏನಾದರೂ ನಿಮ್ಗೆ ಹಾಸ್ಟೆಲ್ಸ್ ಆಗ್ತಾ ಇರ್ತೀರ, ಅಥವಾ ಸ್ಟೂಡೆಂಟ್ ಕಡೆಯಿಂದ ಕೆಲವೊಂದಿಷ್ಟು ನೀವೇನಾದರೂ ಲೋನ್ ತೊಗೋಬೇಕಂತ ಅನ್ಕೊಂಡಿರ್ತಾರೆ, ಅಥವಾ ಇನ್ನಿತರೆ ಬೇರೆ ಯಾವುದಕ್ಕಾದ್ರೂ ಕೆಲಸಕ್ಕೆ ಬೇಕಾಗ್ತಿರ್ತವೆ. ಎಲ್ಲನೂ ಕೂಡ ಏನು ಮಾಡ್ಕೋರಿ, ಫೋಟೋಸ್ ಹೊಡ್ಕೊಡ್ರಿ. ನಿಮ್ಮ ಫೋನಲ್ಲಿ ಮೊದಲು ಫೋಟೋಸ್ ಹೊಡೆದಿಟ್ಕೊಂಡು ಒಂದು ಕಡೆ ಶೇರ್ ಮಾಡಿ ಇಟ್ಕೋರಿ. ಆ್ಯಂಡ್ ಅದ್ರ ಜೊತೆಗೆ ಏನು ಮಾಡಿರಿ, ಜೆರಾಕ್ಸ್ ಕೂಡ ಇಟ್ಕೊಂಡ್ರಿ, ಯಾಕಂದರೆ ಎನಿ ಟೈಮ್ ಯಾವುದಾದ್ರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತದೆ. ಸರಿನಾ? ಸರಿ, ಇದಿಷ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ಕೇರ್ಫುಲ್ ಆಗಿ ಒನ್ ಟೈಮ್ ಎಲ್ಲನೂ ಕೂಡ ರೀಚೆಕ್ಔಟ್ ಮಾಡ್ಕೋರಿ. ಭಾಳ ಇಂಪಾರ್ಟೆಂಟ್ ಎಲ್ಲನೂ ಕೂಡ. ಸರಿ, ಅಂದರೆ ಕೆಲವೊಂದಿಷ್ಟು ಕಾಲೇಜಸ್ಗಳು 1-2 ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಆಮೇಲೆ ಕೊಟ್ಟರೆ ನಡೀತದೆ ಅಂತ ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಇರ್ತವೆ. ಅಂತಂದರೆ ಅವರು ಇದನ್ನು ತಮ್ಮಂದ್ರೆ ಅಷ್ಟು ಅಡ್ಮಿಷನ್ ಮಾಡ್ಸ್ಕೊತೀರೋ ಇಲ್ಲ ಅಂತಂದ್ರೆ ಇಲ್ಲ ಅಂತ ಇರ್ತಾರೆ. ಸೊ ಆವಾಗ ಓಡಾಡೋ ಬದಲು ಈಗ ಇಟ್ಕೋರಿ, ಏನೂ ಆಗಲ್ಲ. ಸರಿ, ಈಗ ಇವತ್ತು ಕೂಡ ಹುಡುಗರು ಅಡ್ಮಿಷನ್ ಹೋಗಿರ್ತಾರೆ, ಇಂಜಿನಿಯರ್ ಸ್ಟೂಡೆಂಟು ನಾಳೆನೂ ಕೂಡ ಹೋಗ್ತಾರೆ. ಆ್ಯಂಡ್ ಅಪ್ ಟು 12ನೇ ತಾರೀಕು ಕೂಡ ಅಡ್ಮಿಷನ್ ನಡೀತಾನೆ ಇರ್ತದೆ ಅದು. ಸೊ ಹಂಗಾಗಿ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಫಸ್ಟ್ ರೌಂಡಿಗೆ ಆಯಿತು, ಮತ್ತು ಸೆಕೆಂಡ್ ರೌಂಡು ಕೂಡ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಸೆಕೆಂಡ್ ರೌಂಡಲ್ಲಿ ನಿಮ್ಮ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊಂಡು ಕೂಡ ಇವೇ ಡಾಕ್ಯುಮೆಂಟ್ಸ್ ಇರ್ತವೆ. ಆ್ಯಂಡ್ ಡ್ರಾಫರ್ಗೂ ಕೂಡ ಸ್ವಲ್ಪ ನೋಡ್ಕೊರಿ. ಸರಿ, ಇದಿಷ್ಟು ನಿಮ್ಗೆ ಏನಂತಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ಇರುವಂಥದ್ದು ಮಾಹಿತಿ. ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಆ್ಯಂಡ್ ಸಾಧ್ಯ ಆದಷ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ನೆಕ್ಸ್ಟ್ ಡೇ. ಬಾಯ್.